ಸತ್ತ ಆತ್ಮಗಳು ಬರೋದು ಸೇಡನ್ನ ತೀರ್ಸ್ಕೊಳಕ್ ಮಾತ್ರ ಅಂತ. ಆದ್ರೆ ನೀವು ನನ್ನ ಮಾತನ್ನ ನಂಬಲಿಲ್ಲ. ನನ್ನ ಮಗ ಹಾಗೆ ಮಾಡಲ್ಲ ಹೀಗೆ ಮಾಡಲ್ಲ ಅಂತ ನಿಮ್ಮ ಮಗನ ಪರ ಮಾತಾಡಿದ್ರಿ. ತಾಯಿ ಮಗನ ಪ್ರೀತಿ ಮಾಡೋದು ತಪ್ಪಲ್ಲ ಮೋರೆ. ಆದ್ರೆ ಕುಟುಂಬನೇ ಬಲಿ ಕೊಟ್ಟು ಮಗನಿಂದ ಪ್ರೀತಿ ಪಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀರಲ್ಲ, ಅದು ಅದು ಮಹಾ ತಪ್ಪು. ಅಂದ್ರೆ ನಿನ್ ಮಾತಿನ ಅರ್ಥ ಚಿರುಗೆ ಮುಕ್ತಿ ಕೊಡ್ಸಿದ್ರೆ ಮಾತ್ರ ನನ್ನ ಕುಟುಂಬ ಉಳಿಯುತ್ತೆ ಅಂತನಾ? ನಾನು ಚಿರುನ ಶಾಶ್ವತವಾಗಿ ಕಳ್ಕೋಬೇಕಾ? ಉಳಿಸ್ಕೊಳ್ಳೋದಕ್ಕೆ ಚಿರು ಎಲ್ಲಿದ್ದ ನಮ್ಮೋರೆ? ಅದೊಂದು ಆತ್ಮ ಅಷ್ಟೇ. ಅದ್ ಯಾವತ್ತೂ ಶಾಶ್ವತವಾಗಿ ನಿಮ್ ಜೊತೆ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪ್ರಕೃತಿ ವಿರುದ್ಧ ಹೋಗ್ಬೇಡಿ ಅಮ್ಮೋರೆ. ಈ ಕುಟುಂಬನ ಕಾಪಾಡೋ ಜವಾಬ್ದಾರಿ ನಿಮ್ದು. ಈ ಮನೆಗೆ ನೀವು ದೇವತೆ ತರ ಇದ್ದೀರಾ. ಹಾಗಂತ ದೊಡ್ಡಮ್ಮೋರು ದೊಡ್ಡಪ್ಪೋರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಎಲ್ಲರ ಹತ್ರ ಹೇಳ್ತಾ ಇರ್ತಾರೆ. ಹಾಗೆ ಉಳಿದ್ಬಿಡಿ ಅಮ್ಮೋರೆ. ಇದನ್ನ ಬದಲಾಯಿಸಕ್ ಹೋಗ್ಬೇಡಿ ದಯವಿಟ್ಟು. ಇದೊಂದು ತ್ಯಾಗ ನೀವು ಮಾಡಲೇಬೇಕು ಅಮ್ಮವ್ರೆ, ಮಾಡಲೇಬೇಕು. ಇಲ್ಲ ಮಾತಂಗಿ, ಇಲ್ಲ. ನನಗೆ ನನ್ನ ಕುಟುಂಬನೂ ಬೇಕು, ನನ್ನ ಮಗನೂ ಬೇಕು. ನನಗೆ ನನ್ನ ಮಗನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈಗ ನನ್ನ ಚಿರು ನನ್ನನ್ನು ತುಂಬ ಪ್ರೀತಿಸ್ತಾನೆ ಮಾತಂಗಿ. ಊಟ ತಂದ್ಕೊಡು ಅಂತಾನೆ, ಕತೆ ಹೇಳು ಅಂತಾನೆ. ಅವನಿಗೆ ನಾನಂದ್ರೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾನೆ. ಇಷ್ಟೆಲ್ಲ ಆದ್ಮೇಲೂ ನನ್ನ ಮಗನ್ನ ನಾನು ಹೇಗೆ ಕಳಿಸ್ಕೊಡ್ಲಿ ಮಾತಂಗಿ, ಹೇಗೆ ಕಳಿಸ್ಕೊಡ್ಲಿ? ಹಾಗಾದ್ರೆ ಕುಟುಂಬದವ್ರನ್ನೆಲ್ಲ ಸಾಯಕ್ ಬಿಟ್ಬಿಡ್ತೀರಾ? ಚೈತ್ರ ಪುಟ್ಟ ನಿಮ್ಗೇನು ಅಲ್ವಾ? ಅಶೋಕಣ್ಣ ನಿಮಗ್ ತಾಳಿ ಕಟ್ಟಿದ ಗಂಡ ಅಲ್ವಾ? ತಂದೆ ತಾಯಿ ಸ್ಥಾನದಲ್ಲಿ ರಾಣಿ ಅಮ್ಮೋರು ಚಿಕ್ಕ ಯಜಮಾನರಿದ್ದಾರೆ. ಇವ್ರನ್ನೆಲ್ಲರನ್ನು ಕಳ್ಕೊಂಡು ಯಾವುದು ಸಿಗದೆ ಇರೋ ಆತ್ಮ ಹಿಂದೆ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ ಅಮ್ಮವ್ರೆ. ದಯವಿಟ್ಟು ಹೀಗೆ ಮಾಡಬೇಡಿ. ನಾನು ನಿಮ್ಮನ್ನ ಆ ದೇವಸ್ಥಾನಕ್ಕೆ ಕಳಿಸ್ಲೇಬಾರ್ದಾಗಿತ್ತು. ನಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ಮ ಮಗನ ಸಾವಿಗೆ ನೀವೇ ಕಾರಣ ಅಂತ ಕೊರಗಿ ಎಲ್ಲಿ ನೀವು ಆರೋಗ್ಯ ಹೆಚ್ಚು ಕಡಿಮೆ ಮಾಡ್ಕೋತೀರೋ ಅನ್ನೋ ಒಂದೇ ಒಂದು ದೃಷ್ಟಿನಲ್ಲಿ ಆ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳಿದೆ. ನೀವು ಅಲ್ಲಿಗೆ ಹೋಗೋ ಹಾಗೆ ಮಾಡಿದೆ. ಆದ್ರೆ ಅದೇ ಈ ಕುಟುಂಬದ ಸರ್ವನಾಶಕ್ಕೆ ಕಾರಣ ಆಗ್ತಾ ಇದೆ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ಅಮ್ಮವ್ರೆ. ಚಿರು ಶ್ರಾದ್ದ ಕಾರ್ಯ ಆಗ್ಬಿಡ್ಲಿ, ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಮ್ಮವ್ರೆ, ಚಿರು ಅಯ್ಯೋ, ಲಾಕ್ ಆಗ್ಬಿಟ್ಟಿದೆ ಮಾತಂಗಿ. ನಾವು ಮಾತಾಡೋದನ್ನ ಚಿರು ಕೇಳಿಸ್ಕೊಂಬಿಟ್ಟ ಅನ್ಸುತ್ತೆ. ಅವನು ಕೋಪ ಬಂದಿರಬೇಕು. ಅವನು ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳಿದ್ದ. ಎಂತ ಕೆಲಸ ಆಗೋಯ್ತು. ಪ್ಲೀಸ್ ಕಣೋ, ನನ್ನನ್ನು ಬಿಟ್ಬಿಡು. ಮಮ್ಮಿ ಮಮ್ಮಿ, ಚಿರು ಪ್ಲೀಸ್, ನಂಗೇನು ಮಾಡಬೇಡ. ಚಿರು ಪ್ಲೀಸ್, ನನ್ನನ್ನು ಬಿಟ್ಬಿಡು. ಮಮ್ಮಿ, ಏನು ಶಬ್ದ ಅಂತಲ್ಲ? ಚೈತ್ರ ಮಾತಂಗಿ, ಚೈತ್ರ ಎಲ್ಲಿದ್ದಾಳೆ? ಚೈತ್ರ ಸ್ಕೂಲಿಂದ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಇಲ್ಲ ಮಾತಂಗಿ, ಅವಳಿಗಾಗ್ಲೇ ಇಷ್ಟೊತ್ತಿಗೆ ಬಂದಿರಬೇಕು. ಅಯ್ಯೋ ಚೈತ್ರ, ಭವಾನಿ ಅಕ್ಕ, ವೇದಕ್ಕ, ಭವಾನಿ ಅಕ್ಕ, ಬಾಗಿಲು ತೆಗೀರಿ.
ತಂಗಿ ಕಿರ್ಚ್ಬೇಡ ಕಿರ್ಚ್ಬೇಡ. ನಾವಿಲ್ಲಿ ಲಾಕ್ ಆಗಿದ್ದೀವಿ ಅಂದರೆ ಮನೆಯವರೆಲ್ಲ ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ನಾನು ಚಿರು ಬಗ್ಗೆ ನಿನ್ನ ಹತ್ರ ಮಾತಾಡಿದ್ದಕ್ಕೆ ಅವ್ನು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ. ಇನ್ನು ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದರೆ ಅಯ್ಯೋ ಅವ್ನು ಇನ್ನೇನು ಮಾಡ್ತಾನೋ. ಬೇಡ, ನಾವೇ ಹೇಗಾದರೂ ಮಾಡಿ ಬಾಗಿಲು ಓಪನ್ ಮಾಡೋಣ. ಹಾಂ ತಂಗಿ, ಹೇರ್ ಪಿನ್ ಇದೆಯಾ? ಚಿರು ಪ್ಲೀಸ್ ಸತಾಯಿಸ್ಬೇಡ, ಬಿಟ್ಬಿಡು, ನಿನ್ ಕೈ ಮುಗಿತೀನಿ ಚಿರು, ಬಿಟ್ಬಿಡು. ಮಮ್ಮಿ ಎಲ್ಲಿ ಹೋಗಿದ್ದೆ ಆರತಿ? ರೂಮ್ ಬಿಟ್ಟು ಯಾಕಾಚೆ ಬಂದೆ ನೀನು? ನಿನಗೆ ಊಟ ಕೊಡಬೇಕು ಅಂತ ಮನೆಯೆಲ್ಲ ಹುಡುಕ್ತಾ ಇದ್ದೀನಿ. ಏನು ಮಾಡ್ತಿದ್ಯಾ? ಅಶೋಕಣ್ಣ, ಅದು ನಾನು ಕಾಲ್ ಜಾರ್ ಬಿದ್ದುಬಿಟ್ಟೆ, ಅಮ್ಮ ಅಂತ ಕಿರ್ಚ್ಕೊಂಡೆ. ಅದಕ್ಕೆ ಅಮ್ಮವ್ರು ಓಡ್ ಬಂದರು ಅಷ್ಟೇ. ನೀನು ಕಿರಿಚ್ಕೊಂಡ್ಯಾ? ಸರಿ ಆರತಿ, ಬಾ ಊಟ ಮಾಡುವಂತೆ. ಅಶೋಕ್, ಅದು ನೀವು ರೂಮಲ್ಲಿ ಊಟ ಇಟ್ಟಿರಿ, ನಾನು ಆಮೇಲೆ ಊಟ ಮಾಡ್ತೀನಿ. ನಾನು ನಿನ್ನ ಜೊತೆಗೆ ಮಾತಾಡಬೇಕು ಆರತಿ. ಐ ಆಮ್ ಸಾರಿ, ಆಗಲೇ ನಿನ್ನ ಮೇಲೆ ತುಂಬ ರೇಗಾಡ್ಬಿಟ್ಟೆ. ಪ್ಲೀಸ್ ಬಾ ನನ್ನ ಜೊತೆ. ಅಶೋಕ್, ನೀವು ನನ್ನೂ ಚೈತುನ ಕೇರ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀರಾ. ಹೀಗೆ ಆಫೀಸ್ ಕೆಲಸ ಬಿಟ್ಟು ನಮ್ಮನ್ನೇ ನೋಡ್ತಾ ಕೂತ್ರೆ ಹೇಗೆ ಹೇಳಿ? ನೀವು ಆಫೀಸ್ ಕೆಲಸ ನೋಡ್ಕೊಳ್ಳಿ, ನಾನು ಇಲ್ಲೆಲ್ಲ ಮ್ಯಾನೇಜ್ ಮಾಡ್ತೀನಿ. ಅದನ್ನು ಆಮೇಲೆ ನೋಡ್ಕೋತೀನಿ. ಆದರೆ ಅದಕ್ಕೂ ಮೊದಲು ನಾನು ನಿನ್ನ ಹತ್ರ ಮಾತಾಡಬೇಕು. ಅಶೋಕ್, ನಾನು ಊಟ ಮಾಡ್ಕೋತೀನಿ, ನೀವು ಆಫೀಸ್ಗೆ ಹೋಗಿ. ನಿನ್ನ ಹತ್ರ ಮಾತಾಡಬೇಕು ಅಂದೆ. ಚೈತ್ರ, ಚೈತ್ರ, ಚೈತ್ರ ಪುಟ್ಟ, ಚೈತ್ರ ಪುಟ್ಟ, ಬಾಗಿಲು ಬಿಟ್ಟಿಯಮ್ಮ. ಚೈತ್ರ, ಚೈತ್ರ ಪುಟ್ಟ, ಚೈತ್ರ ಪುಟ್ಟ. ಚೈತ್ರ, ಅಶೋಕ್, ನಾನು ತಿಂತೀನಿ ಬಿಡಿ. ಯಾಕೆ ಆರತಿ, ನಾ ತಿನ್ಸಿದ್ರೆ ಇಷ್ಟ ಆಗಲ್ವಾ? ಹಾಗೇನಿಲ್ಲ ಅಶೋಕ್. ಆರತಿ, ಐ ಆಮ್ ಸೋ ಸಾರಿ. ನಾನು ನಿನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ರೇಗ್ತಿರ್ತೀನಿ ಅಲ್ವಾ? ಚೇಚೆ ಇಲ್ಲ ಅಶೋಕ್, ಮನೇಲೇನು ಪ್ರಾಬ್ಲಮ್ಸ್ ಕಡಿಮೆ ಇದೆಯಾ? ನೀವಾಗಿರೋದಕ್ಕೆ ಎಲ್ಲ ಸಹಿಸ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಿದ್ದೀರಾ. ನಂಗೆ ಸಾಕು ರೀ. ನೀನು ಯಾವಾಗಲೂ ಹೀಗೆ ಮಾಡ್ತೀಯ, ಇಷ್ಟಿಷ್ಟೇ ಗುಬ್ಬಚ್ಚಿ ಥರ ತಿಂತೀಯ. ಸಾಕು ಅಂದರೆ ಮೈಗೆ ಶಕ್ತಿ ಸಿಗ್ಬೇಕಲ್ಲ, ಸುಮ್ಮನೆ ತಿನ್ನು. ಬೇಡ ರೀ, ನಾನು ಆಮೇಲೆ ಏನಾದರೂ ತಿಂದ್ಕೋತೀನಿ. ಹಾಂ, ಇವಾಗ ಚೈತ್ರ ಬಂದಿರ್ತಾಳೆ, ಅವಳು ಹಸ್ಕೊಂಡು ಬಂದಿರ್ತಾಳೆ ಪಾಪ. ಅವಳಿಗೆ ತಿಂಡಿ ಕೊಡಬೇಕು, ಟ್ಯಾಬ್ಲೆಟ್ಸ್ ಕೊಡಬೇಕು. ನಾನು ಹೋಗಿ ಅವಳಿಗೆ ತಿಂಡಿ ಕೊಟ್ಟು ಬಂದ್ಬಿಡ್ತೀನಿ. ದೇವ್ರೆ, ಚಿರು ಕೋಪ ಮತ್ತೆ ಚೈತ್ರ ಮೇಲೆ ತಿರುಗದೇ ಇರಲಪ್ಪ. ಈಗ ತಾನೇ ಅವನಿಗೆ ಸಮಾಧಾನ ಮಾಡಿ ಚೈತ್ರಂಗೆ ಅಪಾಯ ಮಾಡೋದ್ರಿಂದ ಅವನನ್ನು ತಪ್ಪಿಸಿದ್ದೀನಿ. ಈಗೇನಾದರೂ ಚೈತ್ರ ಮೇಲೆ ಮತ್ತೆ ಅವನು ಕೋಪ ಮಾಡಿಕೊಂಡ್ರೆ ಅವನನ್ನು ಹೇಗೆ ತಡೆಯೋದು? ಕಷ್ಟ ಆಗುತ್ತೆ,
ಕಷ್ಟ ಆಗುತ್ತೆ. ನಿನಗೆ ಎಷ್ಟೇ ಕಷ್ಟ ಇದ್ರೂ ಇನ್ನೊಬ್ಬರ ಆರೈಕೆ ಮಾಡೋದನ್ನ ಬಿಡಲ್ಲ ನೀನು. ಅದರಲ್ಲೂ ಮಕ್ಕಳು ಅಂದ್ರೆ ಜೀವ ಬಿಡ್ತೀಯ. ಆದ್ರೆ ಎಂತ ದುರಂತ ನೋಡು, ನೀನ್ ಪೂಜಿಸೋ ಆ ದೇವ್ರೆ ನಿನಗಿಂತ ಪರೀಕ್ಷೆಗಳನ್ನ ತಂದಿಡ್ತಾ ಇದ್ದಾನೆ. ಆದ್ರೂ ನೀನ್ ಸೋಲೊಪ್ಕೊಳ್ಳಲ್ಲ ಅಲ್ವಾ? ನಾನು ಹೋಗಿ ಕೊಟ್ಟು ಬರ್ತೀನಿ. ಚೈತು, ತಂಗಿ ಅಲ್ಲೇನ್ ಮಾಡ್ತಿದ್ಯಾ? ಚೈತು ಇಲ್ಲಿ? ಚೈತು, 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 ಮಾತಾಡಿ. ಚೈತು, 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 ಕಣ್ಬಿಡು. ಚೈತ್ರ, ಚೈತ್ರ ಕಣ್ಬಿಡು. ಚೈತ್ರ, ಅಯ್ಯೋ ಮಾತಂಗಿ ರಕ್ತ ಬರ್ತಿದೆ. ಚೈತು, ಎತ್ಕೊಳ್ಳಿ. ಚೈತು, ನೀವು ಹೋಗಿ ಬನ್ನಿ. ಚೈತ್ರ, 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 ಅಯ್ಯೋ ಚೈತ್ರ ಮಾತಾಡು. ಚೈತ್ರ, ಇಲ್ಲೋಡು ಮಮ್ಮಿ ಬಂದಿದ್ದೀನಿ. ಮಾತಾಡು, ಮಾತಾಡು ಕದ. ಅಯ್ಯೋ ಮಾತಾಗಿ ಮೂಗಲ್ ರಕ್ತ ಬರ್ತಿದೆ. ನನ್ನ ಮಗಳಿಗೆ ಏನಾಯ್ತು? ಚೈತು ಮಾತಾಡು ಕಂದ. ಚೈತು ಮಾತಾಡು. ಇಲ್ಲೋಡು ನಿನ್ ಮಮ್ಮಿ ಬಂದಿದ್ದೀನಿ. ಮಾತಾಡು. ಮಾತಂಗಿ ನನ್ನ ಮಗಳಿಗೆ ಏನಾಯ್ತು? ಎದ್ದೇಳಿಸು. ನನ್ನ ಮಗಳಿಗೆ ಎದ್ದೇಳಿಸು. ಎದ್ದೇಳಿಸು ಮಾತಂಗಿ, ಎದ್ದೇಳಿಸು. ನನ್ನ ಮಗಳು ಚೈತು, ಚೈತು, ಚೈತು ಮಾತಾಡು, ಮಾತಾಡು ಕಂದ. ಚೈತು ಹುಡ ರಾಯರ್ ಕಾಪಾಡ್ಬಿಟ್ರು. ಚೈತ್ರಂಗೇನು ಆಗಿಲ್ಲ. ಚೈತು, ಚೈತು, ಚೈತು ಕಣ್ಬಿಡೋ ಕಂದ. ಇಲ್ಲೋಡು ಮಮ್ಮಿ ಬಂದಿದ್ದೀನಿ. ಒಂದ್ಸರಿ ಕಣ್ಬಿಡು ಚೈತು. ಚೈತು, ಅಯ್ಯೋ ಅಮ್ಮ, ಚೈತು, ನೋಡಿದ್ರ ಅಮ್ಮವ್ರೆ, ನಿಮ್ ಮಗನ ಆತ್ಮ ಎಂತ ಕೆಲಸ ಮಾಡಿದೆ ಅಂತ. ಈಗ ನಿಮ್ ಮಗ ಆಗಿ ಉಳಿದಿಲ್ಲ ಅಮ್ಮವ್ರೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲ, ನನ್ನ ಚೈತುಗೇನು ಆಗ್ಬಾರ್ದು. ನನಗೆ ನನ್ನ ಮಗಳು ಬೇಕು. ಚೈತು, ಚೈತು ಎದ್ದೇಳು. ಚೈತು ಎದ್ದೇಳು. ಚೈತು, ಚೈತು. ಚೈತ್ರ, ಚಿತ್ರ ಏನಾಯ್ತಮ್ಮ? ಏನಾಯ್ತು ಚೈತ್ರಂಗೆ? ಮೂಗಲೆಲ್ಲ ರಕ್ತ ಬರ್ತಾ ಇದೆ. ಚೈತ್ರ, ಏನ್ ಹಾಗೆ ಮುಖ ನೋಡ್ತಾ ಇದ್ದೀರಾ? ಚೈತ್ರಂಗೆ ಏನಾಯ್ತು ಅಂತ ಕೇಳಿದೆ, ಮಾತಾಡಿ. ಅಣ್ಣ, ಅದು ಚೈತ್ರ ಪುಟ್ಟ ಅಶೋಕ್ ಬಾತ್ರೂಮಲ್ಲಿ ಬಿದ್ದುಬಿಟ್ಟಿದ್ದಾಳೆ. ನಾನೀಗ ಡಾಕ್ಟರ್ ಫೋನ್ ಮಾಡ್ತೀನಿ. ಚೈತು, ಚೈತು ಕಣ್ಬಿಡು, ಕಣ್ಬಿಡು ಚೈತು. ಚೈತು, ಚೈತು, ಚೈತ್ರ. ಅದಕ್ಕೆ ಏನಾಯ್ತು? ವೇದ, ಅದು ಬಾತ್ರೂಮಲ್ಲಿ ಜಾರ್ ಬಿದ್ಬಿಟ್ಲು. ಅಯ್ಯಯ್ಯಯ್ಯೋ, ಬಾತ್ರೂಮ್ನಲ್ಲಿ ಕಾಲ್ ಜಾರಿ ಬಿದ್ರೆ ಜೀವನದಲ್ಲಿ ಏಳಿಗೆನೇ ಆಗಲ್ಲ.
ಅದೇನು ಲಾಜಿಕ್ಕು? ಸುಮ್ಮನೆ ಅರ್ಥ ಇಲ್ದಿರೋ ಥರ ಮಾತಾಡಬೇಡಿ. ಲೇ ವೇದು, ನೀನು ಯಾರು ಬೇಕಾದ್ರೆ ಕೇಳಿ ನೋಡು, ಬಾತ್ರೂಮ್ನಲ್ಲಿ ಬಿದ್ದರು ಜೀವನದಲ್ಲಿ ಏಳಿಗೆನೇ ಆಗಿಲ್ಲ. ಆದಷ್ಟು ಬೇಗ ಶಿವನ ಪಾದ ಸೇರ್ಕೊಬಿಡ್ತಾರೆ ಕಣೆ. ಜಯಸಿಂಹ, ಅಳಿಯಂದ್ರೆ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡಿ. ನಾವಾಡೋ ಮಾತು ನೊಂದಿರೋ ಮನಸ್ಸಿಗೆ ಸಮಾಧಾನ ಕೊಡಬೇಕೆ ಹೊರತು ನೋಯಿಸೋ ಮಾತು ಆಗಬಾರ್ದು. ಅಲ್ಲ, ನಾನು ಮಗು ಬಗ್ಗೆ ಹೇಳಿಲ್ಲ, ವಯಸ್ಸಾದವ್ರ ಬಗ್ಗೆ ಹೇಳಿದೆ ಅಷ್ಟೇ. ನಿಮ್ಮ ನಾನ್ಸೆನ್ಸ್ ಮಾತಿಂದ ಎಲ್ರಿಗೂ ಟೆನ್ಷನ್ ಕೊಡೋದೇ ಆಗೋಯ್ತು. ವೇದ, ಜಯಸಿಂಹನ್ ಮಾತು ಸರಿ ಇಲ್ಲದೆ ಇರ್ಬೋದು, ಆದರೆ ಮನೆಯಲ್ಲಿ ದಿನ ಒಂದೊಂದು ಅನಾಹುತ ನಡೀತಾನೆ ಇದೆಯಲ್ಲ, ಇದಕ್ಕೇನು ಹೇಳಬೇಕು? ಚಿರು ಕಾರ್ಯ ಮಾಡದೇ ಇರೋದೆ ಇಷ್ಟಕ್ಕೆಲ್ಲ ಕಾರಣ. ಅದನ್ನ ಅಪ್ಪ ಅಮ್ಮ ಹೇಳಿದ್ಮೇಲೆ ನೀವು ಈ ಮಾತನ್ನ ಹೇಳ್ತಾ ಇರೋದು. ನಾವು ಆಲ್ರೆಡಿ ಚಿರು ಕಾರ್ಯನ ಮಾಡಬೇಕು ಅಂತ ನಿರ್ಧಾರ ಮಾಡಾಗಿದೆ. ನಿರ್ಧಾರ ಮಾಡಿಬಿಟ್ರೆ ಆಗಲ್ಲ, ಆದಷ್ಟು ಬೇಗ ಆ ಕಾರ್ಯನ ಮಾಡಿ ಮುಗಿಸ್ಬೇಕು. ಅದಕ್ಕೂ ಟೈಮ್ ತಿಥಿ ಕಾಲ ಅಂತ ಇರುತ್ತೆ. ನೀವು ನೆನಪಿಸ್ಕೊಂಡಾಗೆಲ್ಲ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಹೆಣ ಬೀಳೋದು ಗ್ಯಾರಂಟಿ. ನಿಮ್ ಹಾಗೆ ಕೇಡನ್ ಬಯಸೋರು ಇನ್ನೇನು ಉತ್ತರ ಕೊಡಕ್ಕಾಗತ್ತೆ ಹೇಳಿ? ಭವಾನಿ, ಕಿರ್ಚ್ಬೇಡಿ. ಎಲ್ಲದಕ್ಕೂ ಚಿರು ತಿಥಿ ಮಾಡದಿರೋದೇ ಕಾರಣ ಅಂತ ಉತ್ತರ ಕೊಡಬೇಡಿ. ಎಲ್ಲದಕ್ಕೂ ಚಿರುನ ಟಾರ್ಗೆಟ್ ಮಾಡಬೇಡಿ. ನೀನ್ ಚಿರು ಬಗ್ಗೆ ನನ್ನ ಹತ್ರ ಹೇಳ್ಬೇಡ. ಚಿರು ನನಗೆ ದಯವಿಟ್ಟು ಸ್ವಲ್ಪ ಜಗಳ ಆಡೋದನ್ನ ನಿಲ್ಲಿಸ್ತೀರಾ? ದಯವಿಟ್ಟು ಜಗಳ ಮಾಡಬೇಡಿ. ಆರ್ತಿ, ಡಾಕ್ಟರ್ ಈಗ ಬಂದ್ಬಿಡ್ತಾರೆ. ಅಣ್ಣ, ಏನೂ ಪ್ರಾಬ್ಲಮ್ ಇಲ್ಲ, ಹೀಟಿಂದ ಬ್ಲೀಡಿಂಗ್ ಆಗಿದೆ ಅಷ್ಟೇ. ಅವಳು ವೀಕ್ ಆಗಿದ್ದಾಳೆ, ಸ್ಕೂಲಿಗೆ ಕಳಿಸ್ಬಿಡ ಅಂತ ನಾನು ಹೇಳಿದ್ದೆ ತಾನೇ. ಬೇಡ ಬೇಡ, ನಂಗೇನು ಮಾಡ್ಬೇಡ ಪ್ಲೀಸ್, ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡು. ಚೈತು, ಮಮ್ಮಿ, ಚೈತು, ಚೈತು, ಚೈತು. ಚೈತ್ರ, ಏನಾಯ್ತು ಪುಟ? ಯಾಕೆ ಕಿರಿಚ್ಕೊಂಡೆ? ಏನಾಯ್ತು? ಅಶೋಕ್, ಅವಳಿಗೇನು ಆಗಿಲ್ವಲ್ಲ, ಬಿಡಿ. ಚೈತು, ಏನಾಯ್ತು ಪುಟ? ಯಾಕೆ ಹಾಕಿ ಕಿರಿಚ್ಕೊಂಡೆ? ಏನಾಯ್ತಮ್ಮ? ಅಶೋಕ್, ಈಗ ಚೈತ್ರಂಗೆ ಎಚ್ಚರ ಆಯ್ತಲ್ಲ. ನೀನ್ ಮಾತಾಡ್ಬೇಡ. ಅವಳಿಗೆ ಏನಾಯ್ತು ಅಂತ ಅವಳೇ ಉತ್ತರ ಕೊಡ್ತಾಳೆ. ನೀ ಸುಮ್ಮನಿರು. ಹೇಳು ಕಂದ, ಏನಾಯ್ತು? ಹೆದರ್ಕೋಬೇಡ. ಏನಾಯ್ತು ಅಂತ ಹೇಳು. ಡ್ಯಾಡಿ